63 ಡೇಸು ಶೂಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ. ದೆನ್ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗಲೇ ಒಂದು 7 to 8 ಡೇಸ್ ಮೇಜರ್ ಪೋರ್ಷನ್ ಒಂದು ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಆಗಿ ತುಂಬ ಅದ್ದೂರಿಯಾಗಿ ಶೂಟ್ ಮಾಡಿದ್ವಿ. ಕಿಶೋರ್ ಸರ್ ಆಗಿರ್ಬೋದು, ರಮೇಶ್ ಚಂದ್ರ ಅವರಾಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ಸಕ್ಕತ್ತಾಗಿ ಮಾಡಿಕೊಂಡು ತುಂಬ ಖುಷಿ ಇದೆ. ಇಡೀ ಟೀಮ್ಗೆ 63 ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು. ಅದಕ್ಕೆ ನಾವೆಲ್ಲ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ. ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು. ದೆನ್ ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ ಆಗಿದೆ, ತುಂಬ ಚೆನ್ನಾಗಾಗುತ್ತೆ. ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ. ಆ ರೀಸನ್ಗೋಸ್ಕರನೇ ಇಲ್ಲಿಂದನೇ ಇವತ್ತು ಅಫಿಷಿಯಲಾಗಿ ಮತ್ತು ಪ್ರಮೋಷನ್ಗಳು. ಈ 63 ದಿನ ಅಲ್ಲೇನಾದ್ರು ಲೆಕ್ಕಾಚಾರ ಇಟ್ಕೊಂಡಿದೆ ಹೆಂಗೆ ಅಂತ? ಅದಾಗಿರೋದಂಗೆ ಒಂದಿನ ಹಿಂದೆ ಮುಂದೆ ಹಿಂದೆ ಶೂಟಿಂಗಲ್ಲಿ ಒಂದೊಂದ್ಸತಿ ವೆದರ್ ಇಶ್ಯೂನೋ ಇನ್ನೊಂದು ಬೇರೆ ಏನು ಇಶ್ಯೂಸು ನಮಗೆ 63 ಕೂಡ್ಬೋದಿದೆ. ಅದು 9 ಒಳ್ಳೆಯದು ಅನ್ನೋ ಥರ ಆ ರೀತಿ. ಅಂದರೆ ತುಂಬ ಸೆಟ್ಗಳು ಹಾಕಿದ್ವಿ, ವೆದರ್ ಸಪೋರ್ಟ್ ಮಾಡಲಿಲ್ಲ. ಒಂದು 3 to 4 ಡೇಸ್ ಎಕ್ಸ್ಟ್ರಾ ಆಯಿತು ಅಷ್ಟೇ. ಅನ್ನೋದು ಬಿಟ್ಟರೆ ಪ್ರಾಪರಾಗಿ ನಾವು ಅಂದ್ಕೊಂಡಂಗೆ ಮಾಡಿದ್ವಿ. ಶೂಟಿಂಗ್ ಮಾತ್ರ ಇದೆಯಾ ಅಥವಾ ರಶಸ್ನ ಎಡಿಟ್ ಮಾಡೋದು ಆ ಲೆವೆಲಲ್ಲಿ ಬಂದಿದೆ ಹೆಂಗೆ? ಪ್ಯಾರಲರ್ ಆಗಿ ಎಲ್ಲ ಒಟ್ಟು ಮಾಡಿದ್ವಿ. ಎಡಿಟಿಂಗ್ ಕೂಡ ಆಯಿತು. ಕೆಲವೊಂದು ಡಬ್ಬಿಂಗ್ ಅಂತಕ್ಕೂ ಹೋಗಿದೆ. ನೆಕ್ಸ್ಟ್ ದಿನಗಳಲ್ಲಿ ಡಬ್ಬಿಂಗ್ ಆಗಿರ್ಬೋದು, ನಮ್ಮ ಸಿನಿಮಾ ಅಪ್ಡೇಟ್ಗಳು ಏನೇನಾಗುತ್ತೆ ಅದನ್ನೆಲ್ಲ ಪಕ್ಕ ಕೊಡ್ಬೋದು. ಇಬ್ಬರು ಹೀರೋಗಳೇ ಈ ನಿರ್ಮಾಣದ ಜವಾಬ್ದಾರಿನ ಆಜುಬಾಜಲ್ಲಿ ಹೊತ್ಕೊಂಡಿದ್ರೆ ಒಂಥರ ಇಬ್ಬರು ಸೇರಿ ಹೆಗ್ಲು ಕೊಟ್ಟಿದ್ದಾರೆ ಅಂತ ಅನಿಸ್ಬೋದು ಒಂದು ಸಿನಿಮಾಗೆ. ಹೆಂಗೆ ವ್ಯತ್ಯಾಸವಾಗಿ ಕಾಣ್ತಾ ಇದೆ ಈ ಜವಾಬ್ದಾರಿ? ನಮ್ಮ ಫಸ್ಟ್ ಪಾಯಿಂಟ್ ನಾವು ಯೋಚನೆ ಮಾಡಿದ್ದೇನೆ, ನಮ್ಮ ಈ ಪ್ರಾಜೆಕ್ಟ್ ಆದಮೇಲೆ ನಾವು ಯಾರಿಗೂ ಬ್ಲೇಮ್ ಮಾಡಿದ್ವಿ. ತಪ್ಪೋ ಸರಿನೋ ಎರಡು ನಾವೇ ಅನ್ಭವಿಸೋಣ. ಒಳ್ಳೇದಾದ್ರೂ ನಮಗೆ ಆಗಲಿ, ಏನಾದ್ರು ಪ್ರಾಬ್ಲಮ್ ಆದರೂ ನಾವೇ ಅದರಿಂದ ತಿಳ್ಕೊಳ್ಳೋಣ. ಸೊ ಆ ನಿಟ್ಟಿನ ನಾವು ಯೋಚನೆ ಮಾಡಿದಾಗ, ಯಾಕಂದರೆ ಒಂದು ದೊಡ್ಡ ಜರ್ನಿ ನಮ್ಮಿಬ್ಬರದು, ಒಂದು 7-8 ವರ್ಷದ ಫ್ರೆಂಡ್ಶಿಪ್. ಸೊ ಈ ಜರ್ನಿಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನೋಡಿದ್ದೀವಿ, ಅವ್ರದ್ದೇ ಆಗ್ಬೋದು, ನಮ್ಮದೇ ಆಗ್ಬೋದು. ಸೊ ನಮ್ಗೆ ಅನಿಸಿದ್ರು ನಾವೇ ಯಾಕೆ ಒಂದು ಪ್ರಾಜೆಕ್ಟು ನಮ್ಮ ಜವಾಬ್ದಾರಿ ತೊಗೊಂಡು ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಜೊತೆ ಕೂತ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗೋಣ. ಟಚ್ಬಿಟ್ಟು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಆಗ್ಬೋದು. ಕ್ಲಾರಿಟಿಯಿಂದ ಕೆಲಸ ಮಾಡೋದು ವರ್ಕ್ ಆಗುತ್ತೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್. ತುಂಬ ಕ್ಲಾರಿಟಿಯಿಂದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಇದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು. ಆಮೇಲೆ ಏನು ಬೇಕು ಏನು ಬೇಡ ಪ್ರಾಜೆಕ್ಟ್ಗೆ ಇಲ್ಲಿ ಏನೂ ಎಕ್ಸ್ಟ್ರಾ ಅಲ್ಲ, ಕಂಟೆಂಟ್ ಒಂದೇ ನಮಗೆ ಮೇನ್ ಅಂತ ನಾವು ಫಸ್ಟ್ ಡೇ ಒಂದಿಂದ ಕ್ಲಾರಿಟಿಯಿಂದ ಹೋಗಿದ್ದು. ಅದರಿಂದ ಅದೇ ರೀತಿ ಮಾಡ್ತೀವಿ. ಆ್ಯಕ್ಟಿಂಗ್ ಮಾಡೋದಕ್ಕೆ, ಡೈರೆಕ್ಷನ್ ಮಾಡೋದಕ್ಕೆ, ಇನ್ನೇನು ಬರೆಯೋದಕ್ಕೆ, ಓದೋದಕ್ಕೆ ಕೆಲವೊಂದು ಸ್ಫೂರ್ತಿ. ನಿರ್ಮಾಣ ಮಾಡೋದಕ್ಕೆ ಯಾವ್ದಾರ ಸಂಸ್ಥೆ ನಿಮಗೆ ಸ್ಫೂರ್ತಿ ಇದೆಯಾ? ನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳೇ ಸ್ಫೂರ್ತಿ. ಅಂದರೆ ಕೆಲವೊಂದು ಸರಿ ಅನ್ಸೋದಲ್ಲ ನಮಗೂ ಆರ್ಟಿಸ್ಟ್ ಆದಾಗ, ಇಲ್ಲಿ ಒಂದು ಸ್ವಲ್ಪ ನಾವು ಮುಂಚಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಅಂತ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಈ ಸಿನಿಮಾದಲ್ಲಿ ಅದು ಯಾವುದೂ ಆಗಕ್ಕೆ ಬಿಟ್ಟಿಲ್ಲ. ಆ ಟೈಮಲ್ಲಿ ತುಂಬ ಹಂಗಾರೆ ಯೋಚನೆ ಮಾಡಿದ್ದೀರಾ? ತುಂಬ ಯೋಚನೆ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀವಿ. ಪ್ರೊಡಕ್ಷನ್ ಮಾಡೋದು ತುಂಬ ದೊಡ್ಡ ವಿಚಾರ. ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ. ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರೋಂಥ ಎಲ್ಲ ಪ್ರತಿಯೊಬ್ಬರು ಫ್ರೆಂಡ್ಸ್ಗಳು ಸೇರಿ ಮಾಡಿರೋದ್ರಿಂದ ಇಲ್ಲಿ ಯಾವುದೂ ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕಥೆ ಬಿಟ್ಟು ಬೇರೆ ಯಾವುದನ್ನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ನಾವು ಕಥೆಗೆ ಏನು ಬೇಕು ಅದನ್ನು ಮಾತ್ರ ಮಾಡಿದ್ದೀವಿ. ಡೈರೆಕ್ಟರ್ ಏನು ನಮ್ಗೆ ಹೇಳಿದ್ರು ಅದನ್ನು ಮಾತ್ರ ನಾವು ಸಿನಿಮಾ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ ಇಡೀ ತಂಡಕ್ಕೆ. ಕಮಲಾದೇವಿಯ ದರ್ಶನ ಯಾವಾಗುತ್ತೆ? ಕಮಲ್ ದೇವಿ ದರ್ಶನ ಇದೇ ವರ್ಷ ಎಲ್ಲ ಅಂದ್ಕೊಂಡಂಗಾದರೆ 2-3 ತಿಂಗಳು ಸದ್ಯದಲ್ಲೇ ಬಂದ್ಬಿಡ್ತೀವಿ. ಈ ದಸರಾ, ಈ ದೀಪಾವಳಿ ಈ ಥರದ್ದೆಲ್ಲ ಯೋಚನೆ ಇದೆಯೇನು? ಇಂಥ ದಿನ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ನಾವು ಫಸ್ಟ್ ಕಾಪಿ ತೆಗೆದು ನೋಡಿ ಅಂದರೆ ಒಂದು ನನಗನ್ಸಿದ್ದೇನು ಅಂದರೆ ಇಲ್ಲಿ ತುಂಬ ದೊಡ್ಡ ಲೆಕ್ಕಾಚಾರ ಆಗ್ತಾರೆ. ದಸರಾ ಬಂದ್ಬಿಡ್ತೀವಿ, ದೀಪಾವಳಿಗೆ ಬಂದ್ಬಿಡ್ತೀವಿ ಅಂತ, ಕ್ರಿಸ್ಮಸ್ಸಿಗೆ ಬಂದ್ಬಿಡ್ತೀವಿ. ಸೊ ಆ ಲೆಕ್ಕಾಚಾರ ಯಾವುದೂ ವರ್ಕ್ ಆಗಲ್ಲ ಸರ್. ಯಾಕಂದರೆ ನಾನು 4 ಸಿನಿಮಾ ರಿಲೀಸ್ ಆಗಿದೆ ನಮ್ಮದು. ಲೆಕ್ಕಾಚಾರ ಹಾಕಿ ಯಾವತ್ತೂ ಏನಾಗಬೇಕು, ನಮ್ಗೆ ಎಷ್ಟು ದೊರಕಬೇಕು, ಎಷ್ಟು ದಕ್ಕಬೇಕು ಅಷ್ಟೇ ನಮ್ಗೆ ಗೊತ್ತದು. ಸೊ ಯಾವುದೇ ಲೆಕ್ಕಾಚಾರ ಆಗಲ್ಲ. ಸಿನಿಮಾ ಎಷ್ಟು ಜನ ನೋಡ್ತಾರೆ, ಎಷ್ಟು ಪಬ್ಲಿಸಿಟಿ ಆಗುತ್ತೆ, ಆ ಕಂಟೆಂಟ್ಗೆ ಏನು ಕೆಪಾಸಿಟಿ ಇದೆ, ಅದು 100% ತೊಗೊಂಡೇ ಹೋಗುತ್ತೆ. ಸೊ ಅದಕ್ಕೆ ಸಿನಿಮಾನ ಪ್ರಿಂಟ್ನ ನೋಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಸಿನಿಮಾ ಎಷ್ಟು ರೀಚ್ ಆಗುತ್ತೆ, ಎಷ್ಟು ಕೆಪಾಸಿಟಿ ಇದೆ, ಅದು ಅದಕ್ಕೆ ತೊಗೊಂಡು ಹೋಗುತ್ತೆ. ಸೊ ಇದಕ್ಕೆ ಅಂತ ಡೇಟ್ಗಳನ್ನ ನಾವೇನು ವೆಯ್ಟ್ ಮಾಡೋದಿಲ್ಲ. ಸೊ ಒಳ್ಳೆ ಒಂದು ಶುಕ್ರವಾರ, ಒಳ್ಳೆ ಗುಡ್ ಫ್ರೈಡೇ ದಿನ ಡೈರೆಕ್ಟ್ ಅದನ್ನು ಒಂದು ಕಥೆ ಅಂತ ರೆಡಿ ಮಾಡಿದಾಗ, ಸ್ಕ್ರೀನ್ ಪ್ಲೇ ಅಂತ ಒಂದು ರೆಡಿ ಆದಾಗ ಅದಕ್ಕೆ ಪ್ರೊಡಕ್ಷನ್ ಹೌಸು ಸಪೋರ್ಟು ಭಾಳ ಮುಖ್ಯ ಆಗುತ್ತೆ. ಸೊ ನಮ್ಮ ಪ್ರೊಡಕ್ಷನ್ ಹೌಸು ನನಗೆ ಪ್ರತಿ ಹಂತದಲ್ಲೂ ತುಂಬ ಸಾಥ್ ಕೊಟ್ಟು, ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ.
ಮುಂದಿನ ಹಂತಗಳಲ್ಲಿ ಟೀಸರ್ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ಕ್ವಾಲಿಟಿ ಬಂದಿದೆ ಅಂತ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡಕ್ಷನ್ ಹೌಸ್ ನನಗೆ ತುಂಬ ಸಪೋರ್ಟ್ ಆಗಿತ್ತು, ಮತ್ತು ಪ್ರತಿ ಆರ್ಟಿಸ್ಟ್ಗಳು ಕೂಡ ಸೊ ಅವರು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಏನೊಂದು ಕಲ್ಪನೆಯಲ್ಲಿ ಒಂದೊಂದು ಪಾತ್ರಗಳು ರಚಿಸಿದ್ದೆ, ಆ ಪಾತ್ರಗಳಿಗೆ ಜೀವ ತುಂಬಿ ಮಾಡಿದ್ದೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಟೀಸರು ಟ್ರೈಲರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಇಂಥದ್ದೊಂದು ಪ್ರೊಡಕ್ಷನ್ನು, ಇಂಥದ್ದೊಂದು ಹೊಸ ಹುರುಪು, ಹೊಸ ಕನಸು ತಂಡ ಸಿಕ್ಕಿದ್ದು ಒಬ್ಬ ನಿರ್ದೇಶಕರಾಗಿ ನಿಮ್ಗೆ ಎಷ್ಟು ಈಸಿ ಆಗಿದೆ, ಎಷ್ಟು ಕಷ್ಟ ಆಗಿದೆ? ಅದರಲ್ಲಿ ನಾನು ಭಾಳ ಅದೃಷ್ಟವಂತ ಅಂತಲೇ ಹೇಳಬೇಕು. ಯಾಕಂದರೆ ಗಜಾರಾಮದಲ್ಲಿ ರಾಜ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಅವರು ನನ್ನ ಕೆಲಸ ಗುರುತಿಸಿ ಮತ್ತೆ ನನಗೆ ಈ ಪ್ರಾಜೆಕ್ಟ್ ಕೊಟ್ಟರು. ಆಮೇಲೆ ಸಚಿನ್ ಸರ್ ಎಂಟ್ರಿ ಆದರು. ಭಾಳ ಖುಷಿ ಇದೆ ಸರ್. ಸಚಿನ್ ಸರ್ನಂತೂ ನೀವು ಇದರಲ್ಲಿ ಭಾಳ ಖುಷಿ ಪಡ್ತೀರಾ. ಒಂದು ಕಮಲ್ ಅನ್ನೋ ಒಂದು ಪಾತ್ರದಲ್ಲಿ ಭಾಳ ಖುಷಿ ಆಯಿತು ಸರ್. ನಿಮ್ಮ ಜಾವ ಇಲ್ಲಿ ತನಕ ಬಂದಿದೆ? ಸರ್ ಜಾವ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಆಗಸ್ಟ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಿದ್ವಿ. ತುಂಬ ದೊಡ್ಡ ದೊಡ್ಡ ತಾರಾಮಣ ಇದೆ, ಹೇಳ್ತೀನಿ ಸದ್ಯದಲ್ಲೇ. ಕಮಲ್ ಶ್ರೀದೇವಿ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನು ಮುಗಿಸೋಣ. ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬರ್ತಿರೋದ್ರಿಂದ ಎಲ್ಲರ ಡೇಟ್ಗಳು ಪ್ರಾಬ್ಲಮ್ಸ್ಗಳಿದೆ. ಎಲ್ಲರೂ ಆಗಸ್ಟಿಂದ ಸಿಗ್ತಿದ್ದಾರೆ. ಆಗಸ್ಟ್ ಫಸ್ಟ್ ವೀಕ್ ಆರ್ ಲಾಸ್ಟ್ ವೀಕಲ್ಲಿ ಒಂದು ಶೆಡ್ಯೂಲ್. ಆಗಸ್ಟಲ್ಲಿ ಸ್ವಾತಂತ್ರ್ಯ ಸಿಗುತ್ತಾ, ಸ್ವಾತಂತ್ರ್ಯ ಹೋಗುತ್ತಾ ನಿಮಗೆ? ಗೊತ್ತಾಗ್ತಿಲ್ಲ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್, ರಾಜ್ ಸರ್ ಆ ಕಡೆನೂ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಸಿನಿಮಾನೂ ಬ್ಯಾಲೆನ್ಸ್ ಮಾಡಿಕೊಂಡು, ಬಟ್ ತುಂಬ ಗ್ರೇಟ್. ಅದೊಂದು ಪ್ರೊಡಕ್ಷನ್ ಅಷ್ಟು ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಹೇಳ್ತಿರೋದು ಅದಕ್ಕೆ ಗೊತ್ತಾಗ್ತಿಲ್ಲ. ಸ್ವತಂತ್ರ ಆರ್ಟಿಸ್ಟ್ ಆಗಿ ಸ್ವತಂತ್ರ ಸಿಗ್ತಾ ಇದೆ, ಪ್ರೊಡಕ್ಷನ್ ಸೈಜಿಂದ ಸ್ವತಂತ್ರ ಹೋಗ್ತಾ ಇದೆ. ಒಂದು ದಿನನೂ ಒಂದು ಶೂಟಿಂಗ್ ಪ್ರಾಬ್ಲಮ್ ಆಗ್ದಂಗೆ ನೋಡಿಕೊಂಡ್ರು ರಾಜ್ ಸರ್ ಆಗಿರ್ಬೋದು, ನಮ್ಮ ಪ್ರವೀಣ್ ಸರ್ ಆಗಿರ್ಬೋದು. ಸೊ ನಾವೇನು ಅಂದ್ಕೊಂಡ್ವಿ ಆ ನಂಬರ್ ಆಫ್ ಡೇಸ್ ಕರೆಕ್ಟಾಗಿ ಬಂದು ಕೂತ್ಕೊಟ್ಟು. ಯಾಕಂದರೆ ಈ ಶೂಟಿಂಗ್ ಅಂದರೆ ಮಾಮೂಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅವ್ರು ಬಂದಿಲ್ಲ, ಇದು ಬಂದಿಲ್ಲ, ಟೆಕ್ನಿಕಲ್ ಇಶ್ಯೂ ಇದ್ದೇ ಇರುತ್ತೆ. ಒಂದು ದಿನವೂ ಸೆಟ್ಟಲ್ಲಿ ಆ ಥರ ಪ್ರಾಬ್ಲಮ್ ಆಗ್ದಂಗೆ ಪ್ರವೀಣ್ ಸರ್, ರಾಜ್ ಸರ್ ನೋಡಿಕೊಂಡ್ರು. ಹಾಗಾಗಿ ಸಿನಿಮಾ ನೀಟಾಗಿ ಕೂಡ್ಕೊಂತಿಲ್ಲ, ನೀಟಾಗಿ ತುಂಬ ಒಳ್ಳೆ ಕಂಟೆಂಟ್ಗಳು ಇಟ್ಕೊಂಡು ಒಂದೊಂದಷ್ಟು ಒಳ್ಳೊಳ್ಳೆ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಿಮಗೆ ಟ್ರೈಲರು ಟೀಸರಲ್ಲಿ ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ದಾರೆ, ಏನೇನು ಸರ್ಪ್ರೈಸಿಂಗ್ ಆಗಿದೆ. ಮುಂದೆ ಅಕ್ಷಿತಾ ಗುಬ್ಬಯ್ಯ ಅಂತ ಒಂದು ಹುಡುಗಿ ಮಾಡಿದ್ದಾರೆ. ತುಂಬ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಿತ್ರ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಉಮೇಶ್ ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು. ಆ್ಯಂಡ್ ತುಂಬ ಸರ್ಪ್ರೈಸ್ ಆಗೋದು ನಿಮಗೆ ರಮೇಶ್ ಚಂದ್ರ ಅವ್ರ ಕ್ಯಾರೆಕ್ಟರ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ಪ್ರತಿ ನೆಕ್ಸ್ಟ್ ಹಂತಗಳಲ್ಲಿ ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಬಿಟ್ಕೊಂಡು ಈ ಸರಿ ಒಂದು 2 ಟೀಸರ್ ಬಿಡಬೇಕು ಅಂತ ಇದ್ದೀವಿ ನಾವು. ದೆನ್ ಒಂದು ಟ್ರೈಲರ್ನ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಪಬ್ಲಿಸಿಟಿ ಐಡಿಯಾನೇ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಹಾಗೆ ಸರ್, ಒಳ್ಳೆಯದಾಗಲಿ ಸರ್.